ಲೇ ಬೇಜಾರಾಗ್ಬೇಡ ಬಾರ. ನಾನು ಯಾಕೋ ಬೇಜಾರಾಗಬೇಕು? ನಾನು ಬೇಜಾರಾಗದ ಯುವಕರ ಸಂಘದ ನಾಯಕ. ಮತ್ಯಾಗ ಕಣ್ಣಲ್ಲಿ ನೀರು? ಅದು ನಾನು ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಕಣ. ಓಹೋ, ನಾವೇನ್ ಟೂ ವೇ ಲವ್ ಮಾಡಿದ್ವಾ ಓದ್ಲು ಅಂತ ಬೇಜಾರಾಗಕ್ಕೆ? ನಾನು ಯಾರು ಅಂತಾನೂ ಅವಳು ಗೊತ್ತಿಲ್ಲ ಅಲ್ವಾ? ನಮಗೆ ಯಾಕೋ ಇದಲ್ಲ, ಹೀರೋ ಆಗ್ಬೇಕು ನೋಡ. ನಮ್ಮ ಯಜಮಾನನ್ ತರ ಇದೇ ಕಪಾಲಿ ಥಿಯೇಟರ್ ಅಲ್ಲಿ ನಮ್ ಬ್ಯಾನರ್ ಬರ್ಬೇಕು. ಬರುತ್ತೆ. ನಾನು ಹೀರೋ, ನೀನ್ ಕಾಮಿಡಿ. ಏ ಸೂಪರ್ ಮಗ, ನೀನ್ ಕೇಳಕ್ ಬಾ ಫಸ್ಟ್ ಬಾ. ಸ್ವಲ್ಪ ಓವರ್ ಆಯ್ತು ಮಗ. ಏನೆಂದ್ರು ನಾನು ಅವಳನ್ನ ಸ್ವಲ್ಪ ದಿನ ಮುಂಚೆ ನೋಡ್ಬೇಕಿತ್ತು, ಅವಳ ಜೊತೆ ಮಾತಾಡ್ಬೇಕಿತ್ತು, ನನ್ ಲವ್ ಹೇಳ್ಬೇಕಿತ್ತು. ಏನ್ ಸಾಧ್ಯ ಇಲ್ಲ ಅಲ್ಲ, ಎಲ್ಲ ಮುಗ್ದೋಯ್ತಲ್ಲ. ಮತ್ತೆ ಯಾಕೆ ಅವಳನ್ನ ನಾನು ನೋಡ್ದೆ? ನಮ್ಮಪ್ಪ ಅಂದ್ರೆ ನನಗೆ ಪ್ರಾಣ. 4 ವರ್ಷದಿಂದ ಅವ್ರು ಸತ್ತಾಗ ನನಗೆ ಇಷ್ಟೊಂದು ನೋವು ಆಗಿರ್ಲಿಲ್ವೋ? ಇವಳನ್ನ ನೋಡಿ ಒಂದು 5-6 ದಿನ ಆಗಿರ್ಬೋದಾ? ನನ್ನ ಅಳಿಸ್ಬಿಟ್ಲಲ್ಲ. ಲೇ ಹುಡುಗಿರ್ ಫುಲ್ ಟೈಮ್ ಜಾಬೆ ಹುಡುಗರು ಅಳ್ಸದ್. ಕರೆಕ್ಟ್ ಕಣ. ನಮಗ್ ಕೆಲ್ಸನೇ ಕಣ ಮುಖ್ಯ. ನಾಳೆ ಎಸ್ ರವಿಕುಮಾರ್ ಆಫೀಸ್ಗೆ ಹೋಗ್ತೀನಿ, ಹೀರೋ ಆಗ್ತೀನಿ. ಎಸ್ಕೆ ನಾನು ನಾರ್ಮಲ್ ಆಗ್ತಾನೆ ನೋಡಿದ್ಯಾ? ಗೆಟಪ್ ಚೇಂಜ್ ಮಾಡಿದ್ ನೋಡಿಲ್ಲ ಅಲ್ಲ? ನಾಳೆ ನೀನ್ ನೋಡ್ತೀಯಾ? Okay, we are ready. ಲೋ ಡಿಕಾಪ್ರಿಯೋ, ನನ್ನ ಚೈನು ಉಂಗ್ರ ಕಿಡ್ನಿವರೆಗೂ ಎಲ್ಲ ಅಡ ಇಟ್ಬಿಟ್ಟು ಮೇಕಪ್ ಖರ್ಚು ಮಾಡಿದ್ದೀನಿ. ಚೆನ್ನಾಗಿರುತ್ತಂತಾನೆ. ಹೋಗ್ ನೋಜು, ನೀನೇ ಮದ್ವೆ ಮಾಡ್ಕೋತ್ಯಾ? ಇಲ್ಲ ಅಂತ ಅನ್ಕೋ. ಹೆಂಗಿದೆ ಈಗ? ಅಲ್ಲ ಕಣೆ, ಒಂದೇ ಒಂದ್ಸಲಿ ಗಟ್ಟಿಗೆ ತಬ್ಕೊಳ್ಳೋಣವಾ? ಲೆಟ್ಸ್ ಹಗ್ಗೀಸ್. ಅಯ್ಯೋ ನನಗೆ ಲವ್ ಆಗ್ತಿದೆಯೇ, ಒಂಥರ ಆಗ್ತಾ ಇದೆ ಕಣೋ. ನೀನ್ ಸುಮ್ನೆ ಹೀರೋಯಿನ್ ಆಗ್ಬಿಡು, ನಾನೇ ನೀನ್ ಕರ್ಕೋತೀನಿ. ಸುಮ್ಮನೆ ಶೇಪ್ ಎಲ್ಲ ಹಾಳಾಗುತ್ತೆ. ಅಸಹ್ಯವಾಗಿ ರೋಡಲ್ಲಿ ಒಂದು ಹುಡುಗಿನ ತಬ್ಕೊಂಡು ಏನಮ್ಮ? ಆಂಟಿ ಹೊಡಿಬೇಡಿ ಆಂಟಿ. ನೀವ್ ಹಿಡ್ಕೋಬೇಡಿ ಆಂಟಿ. ಯಾರು ಇದು? ಅದ್ಯಾರು ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ಯಾರು? ಸರಿಯಾಗಿ ನೋಡಿ. ಶಿವ. ಅವನಿಗೆ ಅಕ್ಕನೋ ತಂಗಿನೋ ಇತ್ತಿದ್ರೆ ಹಿಂಗೆ ಇರ್ತಿದ್ಲು ಕಣೋ. ವೆರಿ ಬ್ರಿಲಿಯಂಟ್ ಆಂಟಿ ನೀವು. ಅಕ್ಕ ತಂಗಿ ಎಲ್ಲ ಏನಿಲ್ಲ, ಇವನು ನಾನು ಇವರ ಲವರ್ ಆಂಟಿ. ಇವ್ರನ್ನ ಮುಂದಿನ ತಿಂಗಳು ಮದುವೆ ಮಾಡ್ಕೋತಾ ಇದೀನಿ ಆಂಟಿ. ಮನೆಗ್ ಬಾ, ಚಪ್ಪಲಿ ಕಿತ್ತೋಗಂಗ್ ಹೊಡಿತೀನಿ. ಹೊರಕೆಲ್ಲ ಹೊಡಿಯಲ್ವಾ ಆಂಟಿ? ಅದಿದ್ಯಲ್ಲ, ಹುಡುಗ್ರು ಏನೋ ಇವ್ರಿಂದ ನನ್ನ ಮಗ ಹಾಳಾಗ್ತಾನೆ. ಹೆಂಗೆ ನಮ್ಮಮ್ಮ? ಈಗ ಗೊತ್ತಾಯ್ತಾ ನಿಮ್ಮ ಅಪ್ಪ ಯಾಕೆ ಬೇಕು ಸತ್ರು ಅಂತ? ಎಂತ ಏಟ್ ಗೊತ್ತೇನಲ್ಲ. ಅದು ಬಿಡ, ನಮ್ಮಮ್ಮನಿಗೆ ನಾನು ಯಾರು ಅಂತ ಕಂಡಿಡಿಯಕ್ಕಾಗ್ಲಿಲ್ಲ. ನಮಗೆ ಅವಮಾನ ಆಗೋದು, ಬೇಜಾರಾಗೋದು, ದುಃಖ ಪಡೋದು, ಖೇದ ಉಂಟಾಗೋದು. ಸಾರಿ ಮಗ, ಗೊತ್ತಾಗ್ಲಿಲ್ಲ. ಇವತ್ತೇ ನಾನು ಜೋಗಿ ಪ್ರೇಮ್ನ ನೋಡ್ತೀನಿ, ಅದ್ದರ್ಸ್ಬಿಡ್ತೀನಿ. 222 runs, ನಾಟ್ ಔಟ್. ಕುಡಿ ನೋಟದಲ್ಲೇ ನನ್ನ ಕತ್ತಿದ್ದಾಳೆ, ನನ್ನ ಕತ್ತಿದ್ದಾಳೆ, ನನ್ನ ಕತ್ತಿದ್ದಾಳೆ. ಪ್ರೀತಿಯಲ್ಲಿ ಅವಳು ನನ್ನ ನೂಕಿದ್ದಾಳೆ, ನನ್ನ ನೂಕಿದ್ದಾಳೆ, ನನ್ನ ನೂಕಿದ್ದಾಳೆ. ನನಗೆ ನೀ ಲೈಫಲ್ಲಿ ಬೇಕು ಕಣೆ, ನಿನಗೆ ನನ್ನ ಉಸಿರೇ ಮುಡುಪು ಕಣೆ.
ಮಿಸ್ಟರ್ ಎಸ್ ಕೆ ನಾವು ಮಾತಾಡ್ಕೊಂಡು ಹಂಗೆ ಜುರಾಸಿಕ್ ಪಾರ್ಕ್ ಬಂದ್ವಿ ಅಂತ ಅನ್ಸುತ್ತೆ. ಟೆನ್ಷನ್ ಆಗ್ಬೇಡಿ ಮಿಸ್ಟರ್ ರಜನಿಕಾಂತ್, ಇದನ್ನ ನಾವು ಹೇಗಾದ್ರೂ ಹ್ಯಾಂಡಲ್ ಮಾಡೋಣ. ಇವನ್ ಗಂಡಸು ವೇಷದಲ್ಲಿ ಅಲ್ಲೋ ಹೋದಲ್ಲ. ಇಲ್ಲಿ ನೋಡೋ ಪಿಜನ್ ನೋಡು ಏರಿಯಾ ಸೈಡ್ಗೆ ಹೋಗ ಕಡೆ ಮುಖ. ಬ್ಯೂಟಿಫುಲ್ ಗರ್ಲ್, ಎಷ್ಟು ದೊಡ್ಡ ಬಟನ್ನು. ನನಗೆ ಡ್ಯೂಟಿ ಟೈಮ್ ಆಗ್ತಿದೆ, ಇವನ್ ಖಾಲಿನೇ ಇದ್ದಾನೆ. ಇವನ್ ಜೊತೆ ಮಾತಾಡ್ತೀರಿ, ನಾನು ಹೋಗ್ತೀನಿ. ನಾನು ಬರ್ತೀನಿ. ಐ ಕೈ ತೆಗ್ಯಾ, ಎತ್ತ ಕೈಯೇ ಡಾರ್ಲಿಂಗ್. ಹಾ ನೀವು ಹೋಗಿ ಹೋಗಿ. ಥ್ಯಾಂಕ್ಸ್ ಅಣ್ಣ. ಅಣ್ಣನ ಹುಡುಗಿ ಕುರುಡ, ಅದು ಹೆಣ್ಣೆ ಅಲ್ಲ ಕಣ, ಕೋತಿ ಮುಗ್ದವನೆ. ಹಲೋ. ಇನ್ಮೇಲೆ ನೀನ್ ನನ್ನ ಅಣ್ಣ ಅಂತ ಕರಿಬಾರ್ದು. ಓಕೆ ಚಿಕ್ಕಪ್ಪ. ಚಿಕ್ಕಪ್ಪನ ಸುಮ್ಮನೆ. ನನಗೆ ನೀ ಲೈಫಲ್ಲಿ ಬೇಕು ಕಣೆ, ನಿನಗೆ ನನ್ನ ಉಸಿರೇ ಮುಡುಪು ಕಣೆ. ತೋಳಿನಲ್ಲಿ ತಪ್ಪುವೆನು ನಿನ್ನರೆ, ನನ್ನ ಪ್ರೀತಿಯು ನಿನಗಾಗಿ. ನೀನ್ ಈ ಹಾಡೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮುಗಿಸ್ಬಿಡ್ತೀನಿ. ನಾನ್ ನಿನ್ಗೋಗಿ ಹಾಕ್ತೀನಿ, ನಿಂತ್ಕೊಳ. ಯಾರು ಸಿಸ್ಟರ್ ಅದು? ಯಾಕೆ ಡ್ರೆಸ್ ನೋಡ್ರೆ ಗೊತ್ತಾಗ್ಲಿಲ್ವಾ ಸಿಸ್ಟರ್? ಲೇ ನಾನ್ ನಿನ್ ತಂಗಿನ ಅಂತ ಕೇಳಿತ್ತು. ಇಲ್ಲ ಫ್ರೆಂಡ್. ಓ ಬಾಯ್ಸ್, ಇವ್ನ ಎತ್ತಾಕಳ್ರ ಎಂಕ್ವೈರಿ ಮಾಡ್ಬೇಕು. ಎತ್ತಾಕಳ್ರ. ಹಾಗೆ ಹುಡುಗಿ ತರಾನೇ ಇದೆಯಾ ಕಣ ನೀನು. ನೈಸ್. ಗುಡ್. ಸ್ವಲ್ಪ ಸ್ಮೈಲ್ ಮಾಡಿ ತೋರ್ಸು. ಇಷ್ಟು ಬೇಡ, ಇಷ್ಟು ಸಾಕು. ಎಲ್ಲಿ ನಡಿ. ಓಕೆ ಸರ್. ಈ ಜಾಗ ಸ್ವಲ್ಪ ಬ್ಯಾಕ್ ಬರ್ಬೇಕು. ಹಳೆ ಅಂಬಾಸಿಡರ್ ಕಾರ್ ನೋಡಿದ್ಯಲ್ಲ, ಅದ್ರ ಡಿಕ್ಕಿ ತರ. ತುಂಬಾ ತಳ್ಬೇಡ, ಬಾ. ನೆಟ್ಟಿಗೆ ಸ್ವಲ್ಪ ನೀಲಾಂಬರಿನ ನೆನ್ಸ್ಕೋ. ಹಾಗೆ ಹಂಗೆ ಲುಕ್ಕಲ್ಲಿ ಸ್ವಲ್ಪ ವಿಷ್ಣು ಸರ್ನ ಮಿಕ್ಸ್ ಮಾಡ್ಕೋ. ಎಸ್. ಪರವಾಗಿಲ್ಲ. ಸರಿ, ಕೋಪದಿಂದ ಒಂದು ಡೈಲಾಗ್ ಹೇಳು. ಶಿವ, ನೀನ್ ನನ್ನ ಬ್ಯಾಗ್ ನೋಡ್ದೆ. ನೀನ್ ಬಂದು 1 ನಿಮಿಷ ಕೂಡ ಆಗಿಲ್ಲ, 1 ಅಕ್ಷರ ಕೂಡ ಓದಿಲ್ಲ. ಅಷ್ಟರಲ್ಲಿ 10 ಸರ್ತಿ ನೋಡ್ದೆ. ನೀನು ನನ್ನ ಬ್ಯಾಗ್ ನೋಡ್ದೆ, ನಾನು ಅದನ್ನ ನೋಡ್ದೆ. ನಾನ್ ನೋಡ್ಲಿಲ್ವೇ? ಏನ ಸರ್? ಅದಲ್ಲ, ನೀನ್ ಆಕ್ಟ್ ಮಾಡಿದ್ನ ನೋಡಕ್ಕಾಗ್ಲಿಲ್ಲ. ಸ್ವಲ್ಪ ತಲೆ ಮೇಲಿರ್ಬೇಕು. ರಮ್ಯಾ ರಕ್ಷಿತ್ ಅದರ ಅಲ್ವಾ ಸರ್? ಓಕೆ. ಡ್ಯಾನ್ಸ್ ಆಡಕ್ ಬರತ್ತಾ? ಈ ಹಳೆ ಹೀರೋಯಿನ್ ಯಾರನ್ನಾದ್ರೂ ಮನ್ಸಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡು. ಬ್ಯೂಟಿ ಇವಳು ನಮ್ಮ ನಿಮ್ಮಯ ಪಾರ್ಟಿ ನೋಟಿ ಲೂಟಿ. ಇವಳು ಪ್ರೀತಿ ಹಂಚುವ ಫ್ಯಾಕ್ಟ್ರಿ, ಫೇಸಿನಲ್ಲಿ ಗ್ಲಾಮರ್ ಜಾಸ್ತಿ. ಅಯ್ಯೋ, ಸಾಕು ಸಾಕು. ನೋಡೋಣ, ಮೊದಲು ನಮ್ ಕತೆಗೆ ಬರೋಣ. ಒಳ್ಳೆ ಕತೆನಾ ಸರ್? ನನ್ಗಿಷ್ಟ ಕಣ. ಈಗ ಲವ್ ಸರ್, ಫಸ್ಟ್ ಲವ್. ಈಗ ಸಾಮಾನ್ಯವಾಗಿ ಜೀವನದಲ್ಲಿ 100ಕ್ಕೆ 99 ಹುಡುಗರು ಫಸ್ಟ್ ಲವ್ ಅಲ್ಲಿ ಸೋತಿರ್ತಾರೆ. 100ರಲ್ಲಿ ಒಬ್ಬ ಮಾತ್ರ ಫಸ್ಟ್ ಲವ್ ಅಲ್ಲಿ ಗೆಲ್ತಾನೆ. ಆ 100ರಲ್ಲಿ ಒಬ್ಬನೇ ನಮ್ ಕತೆಯ ಹೀರೋ. ಎಲ್ಲ ಹುಡುಗರ ತರ ನಮ್ ಹೀರೋನು ಹೀರೋಯಿನ್ ಹಿಂದ್ಗಡೆ ಹೂ ಇಟ್ಕೊಂಡು ಸುತ್ತಾ ಇದ್ದ. ಏಯ್, ಏನಪ್ಪ, ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀನ್ ಸುಮ್ಮನೆ ನಿಂತಿದ್ಯಾ? ಇಲ್ಲ, ನೀನ್ ಬೇರೆ ಏನೋ ಯೋಚನೆಯಲ್ಲಿದ್ಯಾ? ಏಯ್, ಆಚೆ ಹೋಗು, ಗೆಟ್ ಔಟ್. ರನ್ನಿಂಗ್ ಅಲ್ಲಿ ಹತ್ತದ ನೋಡು ಪರದೇಸಿ. ಸಾರಿ ಡ್ರೈವರ್. ಬೈದಿದ್ದು ಕಂಡಕ್ಟರ್. ಇಬ್ರು ಸೇರಿ ಸಾರಿನ ಶೇರ್ ಮಾಡ್ಕೊಳ್ರ. ಪ್ರೀತಿಯು ಹೃದಯದಲ್ಲಿ ಮಿಂದು ನಿನದಾಗಿದೆ. ಈ ಜೀವ ನೀನೇ, ನನ್ನ ಉಸಿರು ನೀನೇ. ಕಣ್ಣಾಗಿ ಎಂದು ಕಾಯುವೆನು ನಿನ್ನೆ. ನಗುವಾದೆ ನಗುವಾದೆ, ನನ್ನ ಕಾಡೋ ಕನಸಾದೆ. ಜಗವಾದೆ ಜಗವಾದೆ, ಜಗವಾಗಿ ನೆಲೆಯಾದೆ. ನನಗೆ ತಿಳಿಯದು. ಏನೋ ತಪ್ಪು ತಿಳ್ಕೊಬೇಡ, ಇದನ್ನ ನಾನು ಖಂಡಿತ ನಿನ್ಗೆ ಹೇಳಲೇಬೇಕು. ಅಯ್ಯೋ, ಏನ್ ಶೋಲ್ಡರು? ಮ್ಯಾರೇಜ್ ಆದ್ಮೇಲೆ ನಾನೇ ನಿಂಗೆ ಸೋಪ್ ಹಚ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನನಗೆ ನಿನ್ ಮೇಲೆ ಲವ್ವು, ನಿನಗೆ ನನ್ನ ಮೇಲೆ ಲವ್ವಾ? ಹಲೋ ಹಲೋ ಅಲ್ಲ ಚಿನ್ನ, ಐ ಲವ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್. ವೈ?
ನಾನು ನೋಡ್ತಾನೆ ಇದೀನಿ, ಬಂದಾಗಿಂದ ಆ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದೀಯಾ? ನೀನೇ ಬಿಹೇವ್ ಮಾಡ್ತಾ ಇರೋದು. ನಾನು ಅವಳ ಲವ್ ಮಾಡ್ತಿದ್ದೀನಿ. ಇವ್ರನ್ನೆಲ್ಲ ಹಿಡಿದು ಪೊಲೀಸಿಗೆ ಕೊಡಬೇಕು. ಹೌದು ಸರ್. ಇದನ್ನ ಹೇಳಕ್ಕೆ ಬಸ್ಸಲ್ಲಿ ಬರ್ತಾರೆ ಅನ್ಸುತ್ತೆ. ಅವನಿಗೆ 4 ಕೊಡೋದ್ ಬಿಟ್ಟು ಸುಮ್ನೆ ಕೂತಿದ್ದೀರಾ? ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತೀರಾ ಸಿಸ್ಟರ್? ಸಿಸ್ಟರ್ ನಿಮ್ಮನ್ನೇ. ಯಾವ ಹಾಸ್ಪಿಟಲ್ ಕೆಲಸ ಮಾಡೋದು ನೀವು? ಯೂನಿಫಾರ್ಮ್ ಅಲ್ಲೇ ಬಂದಿದ್ದೀರಾ? ಕೆಲಸ ಹುಡುಕ್ತಾ ಇದ್ದೀನ್ರಿ. ಓ, ನಾನ್ ಕಾವ್ಯ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಹೆಸರು ಬಂದು ಅಯ್ಯೋ ಹೆಸರು ಸಿಸ್ಟರ್ ಹನ್ಸಿಕಾ ಮೋಟ್ವಾನಿ. ಹನ್ಸಿಕಾ ಮೋಟ್ವಾನಿನಾ? ಅದೇ ಥರ ರಚನಾ ಮೋಟ್ವಾನಿ. ರೆಜಿನಾ ಮೋಟ್ವಾನಿನಾ? ಹೆಸರು ತುಂಬಾ ಉದ್ದ ಆಯ್ತಲ್ಲ. ರೆಜಿನಾ ಇಂದ ರೇ, ಮೋಟ್ವಾನಿಯಿಂದ ಮೋ. ರೇಮೋ ಸೂಪರ್ ಆಗಿದೆ ಅಲ್ಲ? ನಾನು ಹಾಗೆ ಕರಿತೀನಿ. ಸಖತ್ತಾಗಿದ್ದೀರಿ. ಇವತ್ತೇನೋ ಆಗೋ ಥರ ಇದೆ. ನಿಮ್ಗೆ ಗಂಟ್ಲು ಸರಿ ಇಲ್ಲ ಅನ್ಸುತ್ತೆ. ಲೈಟ್ ಆಗಿ ಜೆಂಟ್ಸ್ ವಾಯ್ಸ್ ಬರ್ತಾ ಇದೆ. ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಒಂದ್ ಸೆಲ್ಫಿ ತಗೊಳ್ಳೋಣ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹಾಗ ಅನ್ನಿಸ್ಬಾರ್ದಲ್ಲ. ಸಿಸ್ಟರ್ ಇಲ್ಲಿ ನೋಡಿ, ಈ ಕಡೆ ನೋಡಿ, ನಗಿ, ಸ್ಮೈಲ್. ಈಗೇನು ಕೆಲ್ಸ ಇಲ್ಲ ಅಷ್ಟೇ ತಾನೆ? ಅದಕ್ಕೊಳ್ಳೆ ನಂಬರ್ ಕೊಡಿ. ಅದೆಲ್ಲ ಬೇಡ ರೀ. ಯಾಕ್ರಿ? ಪರವಾಗಿಲ್ಲ, ನಂಬರ್ ಕೊಡಿ. ಪರವಾಗಿಲ್ಲ. ನನ್ ಸ್ಟಾಪ್ ಬೇರೆ ಬಂದ್ಬಿಡ್ತು. ಸದ್ಯ ಬಂತು ಗುರು ಸ್ಟಾಪು. ಇದೇ ನನ್ನ ನಂಬರ್. ಮಂಡೇ ಮಾರ್ನಿಂಗ್ IMF ಹಾಸ್ಪಿಟಲ್ಗೆ ಬಂದು ಕಾಲ್ ಮಾಡಿ. ಬಾಯ್. ಏನ್ರಿ ನಿಮ್ಗೆ ಯಾಕೆ ಸುಮ್ನೆ ಕಷ್ಟ? ನನಗೇನು ಕಷ್ಟ ಆಗಲ್ಲ. ನಾನು ಅದೇ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದೀನಿ. ಮಂಡೇ ಖಂಡಿತ ಬಂದು ಕಾಲ್ ಮಾಡಿ, ಮೀಟ್ ಮಾಡೋಣ. ಬಾಯ್ ರೇಮೋ ಸಿಸ್ಟರ್.